ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಿಂದಿಗೆಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೀರೆ ತೊಗೊಂಡಿದ್ದೀನಿ. ಸೀರೆ ತೊಗೊಂಡು ಓಪನ್ ಮಾಡಿ ಎಲ್ಲ ಹರಡ್ಕೊಂಡು ನೆರಿಗೆಗಳನ್ನು ಇಡ್ತಾ ಇದ್ದೀನಿ. ನಾನು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆದರೆ ನೆರಿಗೆ ಜಾರ್ಕೋತಿದೆ ಅನಿಸಿದರೆ ನೀವು ಕ್ಲಿಪ್ಗಳನ್ನು ಯೂಸ್ ಮಾಡಿ. ನಾನು ಈಗ ಕ್ಲಿಪ್ ಯೂಸ್ ಮಾಡ್ತಿಲ್ಲ. ನೆರಿಗೆ ಎಲ್ಲ ಇಟ್ಟಾದಮೇಲೆ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ. ನೆರಿಗೆ ಇಟ್ಟಾದಮೇಲೆ ಸೆರಗಿಗೆ 3 ಮೊಳದಷ್ಟು ಸೀರೆನ ಬಿಟ್ಟಿದ್ದೀನಿ. ಕ್ಲಿಪ್ ಹಾಕುವಾಗ ನೆರಿಗೆಗಳನ್ನು ಚೆಕ್ ಮಾಡಬೇಕು, ನೆರಿಗೆ ಜಾರ್ಕೊಂಡಿರ್ತವೆ. ಮೂರು ಕಡೆ ಚೆಕ್ ಮಾಡಿ ಕ್ಲಿಪ್ ಹಾಕ್ಕೊಂಡಿದ್ದಾದಮೇಲೆ ಸೆರಗು ಫೋಲ್ಡ್ ಮಾಡ್ತಿದ್ದೀನಿ. ಸೆರಗು ಸಹ 3 ಇಂಚು ನೆರಿಗೆ ಇಡ್ತಾಯಿದ್ದೀನಿ. ಇಲ್ಲಿ ಗುಂಪಿನೂ ಸಹ ಯೂಸ್ ಮಾಡ್ಬೋದು. ನಾನು ಕ್ಲಿಪ್ಪನ್ನೇ ಯೂಸ್ ಮಾಡ್ತಿದ್ದೀನಿ. ಹೀಗೆ ಕ್ಲಿಪ್ ಹಾಕ್ಕೊಂಡು ಇನ್ನು ಉಳಿದಿರೋ ಸೆರಗಿನ ಭಾಗ ಫೋಲ್ಡ್ ಮಾಡ್ತೀನಿ. ಅಲ್ಲೂ ಸಹ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ. ನೆರಿಗೆ ಮತ್ತು ಸೆರಗು 2 ಮುಗೀತು. ಈಗ ಕೈ ಕಾಲಿಗೆ ಹೇಗೆ ಬ್ಲೌಸ್ ಪೀಸ್ ಸುತ್ತೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ತಗೊಂಡಿರೋ ಕಾಲು ತುಂಬ ಉದ್ದ ಕಡಿಮೆ ಇದೆ. ಅದಕ್ಕೆ ಊದ್ಬತ್ತಿ ಬರುತ್ತಲ್ಲ, ಊದ್ಕಡ್ಡಿ, ಅದರಲ್ಲಿ ಒಂಥರ ಪೈಪು ಕೊಟ್ಟಿರ್ತಾರಲ್ವ, ಅದನ್ನು ಕಟ್ ಮಾಡಿ ಸಿಕ್ಕಿಸ್ತಾ ಇದ್ದೀನಿ. ನೋಡಿ, ಇದು ಕಾಲಿನ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಮಾಡೋದು ತುಂಬ ಈಸಿ. ಕಾಲು ಉದ್ದ ಕಡಿಮೆ ಇದ್ದಾಗ ಈ ರೀತಿ ಮಾಡ್ಕೋಬೋದು. ನೋಡಿ ಹೆಂಗೆ ಬರುತ್ತೆ. ಮೊಣಕಾಲು ಫೋಲ್ಡ್ ಮಾಡಿದಾಗೆ ಅನಿಸುತ್ತೆ. ಇವಾಗ ಮೊಣಕಾಲು ಬರುತ್ತಲ್ವ, ಅಲ್ಲಿ ಆ ಪಾರ್ಟ್ ಹತ್ರ ಬ್ಲೌಸ್ ಪೀಸ್ ಇಟ್ಟು ಸುತ್ತಿ ಒಂದು ಗುಂಪಿನ ಹಾಕ್ತೀನಿ. ಎರಡು ಸೈಡು ಸೇಮ್ ಬಾರ್ಡರ್ ಬರುತ್ತಲ್ವ, ಅಲ್ಲಿ ಅದನ್ನು ಮೊಣಕಾಲು ಹತ್ರ ಇಟ್ಟು ಸುತ್ತಿ ಒಂದು ಗುಂಪಿನ ಹಾಕಬೇಕು. ಈಗ ಕೈಗಳಿಗೆ ಬ್ಲೌಸ್ ಪೀಸ್ ಸುತ್ತಿದ್ದೀನಿ. ಕೈಗಳಿಗೆ ಸ್ಟ್ರೈಟ್ ಸುತ್ತ ಬಾರ್ಡರ್ ಇಲ್ಲ ಈಗ ನಾನು ತಗೊಂಡಿರೋ ಬ್ಲೌಸ್ ಪೀಸಿಗೆ. ನಿಮಗೆ ಬಾರ್ಡರ್ ಇದ್ದರೆ ನೀವು ತಗೊಂಡಿರೋ ಬ್ಲೌಸ್ ಪೀಸಿಗೆ ನೀವು ಆ ಕಡೆ ಸುತ್ತಿ ಚೆನ್ನಾಗಿರುತ್ತೆ. ಎರಡು ಕೈಗಳಿಗೆ ಬ್ಲೌಸ್ ಪೀಸ್ ಸುತ್ತಿದ್ದಾಯಿತು. ಈಗ ಗುಂಪಿನ ಹಾಕ್ತೀನಿ. ಈಗ ಕೈಗಳು, ಕಾಲುಗಳು, ನೆರಿಗೆ, ಸೆರಗು ಎಲ್ಲ ಆಯಿತು. ಬಿಂದಿಗೆಗೆ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ ಬನ್ನಿ. ಕಲಶ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ರೆಡಿ ಮಾಡಿ ಇಟ್ಟಿರೋ ಕಾಲುಗಳನ್ನು ಇಟ್ಟು ಈಗ ಸೀರೆ ಮೆಜರ್ ನೋಡ್ಕೋಬೇಕು. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮೆಜರ್ ನೋಡಿಕೊಂಡು ಎರಡೂ ಸಮನಾಗಿರೋ ರೀತಿ ಬಾರ್ಡರ್ ನೋಡಿಕೊಂಡು ಒಂದು ದಾರ ಇಟ್ಟು ಬಿಂದಿಗೆಗೆ ಕಟ್ತೀನಿ. ಕಾಲುಗಳನ್ನು ಸರಿ ಮಾಡಿ ಈಗ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕ್ಲಿಪ್ಗಳನ್ನು ತೆಗೆದುಬಿಡ್ತೀನಿ. ಈಗ ಬ್ಲೌಸ್ ಪೀಸ್ ಹಾಕ್ತಿದ್ದೀನಿ. ಬ್ಲೌಸ್ ಪೀಸ್ ಹಾಕಿ ಹಿಂದೆ ಒಂದು ಗುಂಪಿನ ಹಾಕೋತಿದ್ದೀನಿ. ಇನ್ನು ಉಳಿದಿರೋಂಥ ಬ್ಲೌಸ್ ಪೀಸ್ನ ಮುಂದೆ ತಗೊಬಂದು ಅದಕ್ಕೆ ಒಂದು ದಾರ ಸಿಕ್ಕಿಸಿ ಹಿಂದೆ ಕಟ್ತೀನಿ. ಆಗ ಬ್ಲೌಸ್ ರೀತಿ ಕಾಣುತ್ತೆ. ಈಗ ಸೆರಗು ಹಾಕ್ತಿದ್ದೀನಿ.
ಕೈಯನ್ನು ಪಕ್ಕಕ್ಕೆ ಸರಿಸಿ ಸ್ವಲ್ಪ ಶೋಲ್ಡರ್ ಮೇಲೆ ತಂದು ಹಿಂಭಾಗದಿಂದ ಮುಂಭಾಗಕ್ಕೆ ತಂದು ಮತ್ತೆ ಶೋಲ್ಡರಿಗೆ ತಂದು ಮತ್ತೆ ಮುಂಭಾಗಕ್ಕೆ ತರ್ತೀನಿ. ಸ್ವಲ್ಪ ಉದ್ದ ಬಿಟ್ಕೋಬೇಕು ಸೆರಗು. ಈಗ ಕಾಲುಗಳನ್ನು ಅಡ್ಜಸ್ಟ್ ಮಾಡೋದಕ್ಕೆ ಸೆರಗು ಉದ್ದ ಬೇಕಾಗುತ್ತೆ ಎರಡು ಸೈಡು. ಈಗ ಒಂದು ದಾರ ಕಟ್ಟಿ ಕ್ಲಿಪ್ಗಳನ್ನು ತೆಗೆದು ಬಿಡ್ತೀನಿ. ಈಗ ಕಾಲುಗಳನ್ನು ನಾವು ಸೆರಗು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ನಮಗೆ ಸೆರಗಲ್ಲಿ ಕಾಲುಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಲ್ಲಿ ಕಾಲುಗಳಿಗೆ ಒಂದು ಗುಂಡ್ಪಿನ್ ಹಾಕ್ತಿದ್ದೀನಿ. ಈಗ ಸೆರಗಲ್ಲಿ ಕಾಲನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು ಎರಡು ಸೈಡು. ಈಗ ಮಾಡಿದಾಗ ನಾವು ಕೂತ್ಕೊಂಡಿದ್ದಾಗ ಹೇಗೆ ಕಾಣುತ್ತೋ ಹಾಗೆ ಚೆನ್ನಾಗಿ ಕಾಣುತ್ತೆ. ಕಾಲಿನ ಕೆಳಗಡೆ ಸೆರಗನ್ನು ಸೇರಿಸ್ತಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣುತ್ತೆ. ಅಲ್ಲಿ ಒಂದು ಗುಂಡ್ಪಿನ್ ಹಾಕ್ತಿದ್ದೀನಿ. ಒಂದು ಸೈಡ್ ಗುಂಡ್ಪಿನ್ ಬೇಕಿರಲ್ಲ, ಇಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೋತೀನಿ. ಆಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೆರಿಗೆ ಎಲ್ಲ ಸೆಟ್ ಮಾಡಿಕೊಡ್ತೀನಿ. ನಿಮಗಿನ್ನೂ ಅಗಲವಾಗಿ ನೆರಿಗೆ ಬೇಕು ಅಂದರೆ ಗುಂಡ್ಪಿನ್ಗಳನ್ನು ಹಾಕೋಬೋದು, ಆಗ ಇನ್ನೂ ಅಗಲವಾಗಿ ಕಾಣುತ್ತೆ. ನಾನು ಈಗ ಗುಂಡ್ಪಿನ್ ಯೂಸ್ ಮಾಡ್ತಿಲ್ಲ, ಹಾಗೆ ಬಿಡ್ತಿದ್ದೀನಿ. ನೆರಿಗೆ ಎಲ್ಲ ಚೆಕ್ ಮಾಡ್ಕೊತಿದ್ದೀನಿ. ಹೀಗೆ ನೆರಿಗೆ ಎಲ್ಲ ಸೆಟ್ ಮಾಡಿಕೊಟ್ಟಾದ್ಮೇಲೆ ನೋಡಿ ಈಗ ಬರುತ್ತೆ. ಸೈಡಲ್ಲೆಲ್ಲ ನೋಡ್ಕೋಬೇಕು, ನೀಟಾಗಿ ಇಟ್ಕೊಂಡು ಕಾಯಿ ಎಲ್ಲ ಇಟ್ಕೊಂಡು ಉಳಿದಿರೋ ಅಲಂಕಾರ ಮಾಡ್ತಿದ್ದೀನಿ. ನೀವು ಏನು ಒಡವೆಗಳು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಯೂಸ್ ಮಾಡಿ ದೇವಿಗೆ ಅಲಂಕಾರ ಮಾಡಿ. ನಿಮಗೆ ನಿಮ್ಮ ಹತ್ರ ಏನಿದೆ ಒಡವೆಗಳು ದೇವರಿಗೆ ಹಾಕೋದು, ನೀವು ಅದನ್ನು ಹಾಕ್ಕೊಂಡು ನೀವು ಅಲಂಕಾರ ಮಾಡ್ಕೊಳ್ಳಿ. ಹೀಗೆ ಜಡ ಎಲ್ಲ ಇಟ್ಟು ಹೂಗಳನ್ನು ಹಾಕ್ತೀನಿ. ನೋಡಿ ಫೈನಲ್ ಲುಕ್ಕಿಗೆ ಬರುತ್ತೆ. ನೋಡಿ ಎಷ್ಟು ಚಂದ ಇದೆ ಅಂತ. ಕೂತ್ಕೊಂಡಾಗೆ ದೇವಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಸಿಯಾಗೂ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಚಂದ ಇದೆ ಅಂತ.